ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಬಾಲ ಅರೆಸ್ಟ್ ಆಗೋದ್ರ ಮುಖಾಂತರ ಕಾವೇರಿಯ ಕತೆಗೆ ಅಂತ್ಯ ಬೀಳ್ತಿದ್ಯಾ? ಹಾಗಿದ್ರೆ ನಿಜಕ್ಕೂ ಕಾವೇರಿಯನ್ನ ಅಪಹರಿಸಿದ್ದು ವರದಾನ, ಅಥವಾ ವರದನ್ನ ಬಿಟ್ಟು ವರದನ ತಂಗಿನ, ಅವರನ್ನಿಬ್ಬರನ್ನ ಬಿಟ್ಟು ಮತ್ತಿನ್ಯಾರಾದ್ರೂನ? ಹಾಗಿದ್ರೆ ಯಾರಿರಬಹುದು ಅದು? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿಯನ್ನು ಆಲ್ರೆಡಿ ಪೊಲೀಸ್ ಅವರು ಬಂದು ಕರ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿ ಬಂದದ್ದು ನಿಜವಾಗ್ಲೂ ಪೊಲೀಸ್ ಅವರ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಕಾವೇರಿಯನ್ನ ಯಾರು ಬಿಟ್ಟು ಹೋಗಿದ್ರು ಅದೇ ಪೊಲೀಸ್ ಅವರು ಮರಳಿ ಬಂದಿದ್ದಾರೆ. ಬರೋದ್ರ ಮುಖಾಂತರ ಜೈಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಈ ಒಂದು ಮಾತನ್ನ ಕೇಳಿದ್ರೆ ಸತ್ಯ ಮತ್ತೆ ಮನೆಯವ್ರು ಎಲ್ಲರೂ ಕೂಡ ರಾಣಿ ಸಮೇತ ಶಾಕ್ ಆಗ್ತಾರೆ. ಯಾಕಂದ್ರೆ ಆಲ್ರೆಡಿ ID ತೋರಿಸಿದ್ದೆ ಯಾರು ಪೊಲೀಸ್ ಅವರು ಬಂದು ಕಾವೇರಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಅದೇ ಕಾರಣಕ್ಕೆ ಸತ್ಯ ಶಾಕ್ ಆಗ್ತಾರೆ. ಅದೇ ವಿಷಯವನ್ನ ಅವ್ರ ಹತ್ರ ಕೂಡ ಹೇಳ್ತಾರೆ. ಬಟ್ ಅವರು ಮೊದಲಲ್ಲಿ ನಂಬೋದಿಲ್ಲ, ಸುಳ್ಳು ಹೇಳ್ತಿದ್ದಾರೆ ಅನ್ಕೊಂಡು ಇಡೀ ಮನೆಯನ್ನ ಸರ್ಚ್ ಮಾಡ್ತಾರೆ. ಬಟ್ ಅದೇ ನಿಜ ಅಂತ ಗೊತ್ತಾಗುತ್ತೆ. ಆಗ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಜೈಲರ್ಗೆ ಇನ್ಫಾರ್ಮ್ ಮಾಡಿದೆ. ಅವರು ಅಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಮೊದಲು ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಕಾವೇರಿ ಕಾಣಿಸ್ತಿಲ್ಲ ಅನ್ನೋ ಚಿಂತೆ ಆಗ್ತಿದ್ರೆ ಇಲ್ಲಿ ಸರಳ ಅವ್ರಿಗೆ ನನ್ನ ಗಂಡಂಗೆ ಏನಾಗ್ಬಿಡುತ್ತೋ ಅನ್ನೋ ಚಿಂತೆ ಆಗ್ತದೆ. ಇಲ್ಲಿ ನನ್ನ ಕಾವೇರಿ ಕಾಣಿಸ್ತಿಲ್ಲ, ಹೀಗಾದ್ರೂ ಮಾಡಿ ಹೊಡ್ಕೊಡಿ, ನಿಮ್ಮ ಡಿಪಾರ್ಟ್ಮೆಂಟ್ ಅಂತಾನೆ ಬಂದು ಹೇಳಿ ಕರ್ಕೊಂಡು ಹೋಗಿದ್ದು ಅಂದಾಗ ಇಷ್ಟು ಬೇಜವಾಬ್ದಾರಿ ತಂದಿಂದ ನಡ್ಕೋತೀರಾ ಅಂತ ಗೊತ್ತಿರಲಿಲ್ಲ ನಮಗೆ, ಗೊತ್ತಾಗ್ಬೇಕಲ್ವಾ ಯಾರು ಬಂದಿದ್ದು ಅಂತ. ಈಗ ಕಾವೇರಿ ಕಿಡ್ನಾಪ್ ಆಗಿದೆ, ಆಕೆಯನ್ನ ಹುಡುಕ್ಬೇಕಾಗಿದೆ. ಮೊದಲು ನಾವು ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾಗಿದೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದೆ ಸರಳ ಅವರು. ನನ್ನ ಗಂಡನ ಯಾಕೆ ಪೊಲೀಸ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಿದ್ರ, ಜೈಲಿಗೆ ಕರ್ಕೊಂಡು ಹೋಗ್ತಿದ್ರ? ದಯವಿಟ್ಟು ನನ್ನ ಗಂಡನ ಕರ್ಕೊಂಡು ಹೋಗ್ಬೇಡಿ, ನನ್ನ ಗಂಡ ಏನು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಸರಳ ಪ್ರಶ್ನೆ ಮಾಡ್ತಾರೆ. ಏನ್ರಿ ಇದು, ಅಲ್ಲಿ ಕಾವೇರಿ ಒಂದು ಹುಡುಗಿ ಕಾಣಿಸ್ತಾ ಇಲ್ಲ, ಈ ಟೈಮಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೂ ಕರ್ಕೊಂಡು ಹೋಗ್ಬೇಡಿ ಅಂದ್ರೆ ಏನ್ ಅರ್ಥ ಅಂತ ಹೇಳಿ ಪೊಲೀಸ್ ಅವರು ಸರಳಾಗೆ ಬೈದು ಅಲ್ಲಿಂದ ಸತ್ಯವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ರಾಣಿ ಕಣ್ಣೀರ್ ಹಾಕ್ತಾ ನನ್ನ ನಮಗೆ ಏನಾಗುತ್ತೋ ಏನು ಅಂತ ಹೇಳಿ ಸಂಕಟ ಪಡ್ತಿದ್ರೆ ಸರಳ ಮತ್ತೆ ಅಜ್ಜಿ ಇಬ್ರು ಕೂಡ ಸೇರ್ಕೊಂಡು ಆ ರಾಣಿಗೆ ಚೀಮಾರಿಯನ್ನ ಹಾಕ್ತಿದ್ದಾರೆ. ಇಲ್ಲಿ ಪಾಪ ರಾಣಿ ಏನ್ ಮಾಡ್ತಾಳೆ, ಅವರಮ್ಮ ಏನ್ ಮಾಡ್ತಾಳೆ? ನಿಜಕ್ಕೂ ರಾಣಿ ಇರ್ತಕ್ಕಂಥದ್ದು ಕಷ್ಟದ ಪರಿಸ್ಥಿತಿಯಲ್ಲಿ ಆಕೆಗೆ ಸಮಾಧಾನ ಬೇಕಾಗಿದೆ. ಒಂದು ಪುಟ್ಟ ಮಗು ಚಂದುಗ ಅರ್ಥ ಆಗ್ತದೆ, ಇವತ್ತು ರಾಣಿ ಅಮ್ಮ ಕಳೆದು ಹೋಗಿದ್ದಾಳೆ, ಅವಳನ್ನ ನಾವು ಸಮಾಧಾನ ಮಾಡಬೇಕು, ಅದನ್ನ ಬಿಟ್ಟು ಅವಳಿಗೆ ಈ ರೀತಿ ಬೈದು ತಳ್ಳೋದು ಎಷ್ಟು ಸರಿ ಅಮ್ಮ ಅಂತ ಹೇಳಿ ಅಮ್ಮ ಮತ್ತೆ ಅಜ್ಜಿಯನ್ನೇ ಪ್ರಶ್ನೆ ಮಾಡ್ತಾನೆ ಚಂದು. ಆದ್ರೆ ಇಲ್ಲಿ ಸರಳ ಮಾತ್ರ ರಾಣಿಯಿಂದಾನೇ ಇಷ್ಟೆಲ್ಲ ಆಗಿದ್ದು, ರಾಣಿ ಬಂದು ಅವರಮ್ಮ ಬಂದರು, ಇಬ್ಬರು ಕೂಡ ಬಂದು ನನ್ನ ಮನೆ ನೆಮ್ಮದಿಯನ್ನೇ ಹಾಳು ಮಾಡಿಬಿಟ್ರು, ನನ್ನ ಗಂಡನನ್ನ ಜೈಲಿಗೆ ಕಳಿಸ್ಬಿಟ್ರು, ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾರೆ. ಈ ಕಡೆ ಅವರಮ್ಮ ಅಂತೂ ಇನ್ನೊಂದು ಕೈ ಜಾಸ್ತಿ, ಅವಳು ಹೋಗಿದ್ದೆ ಒಳ್ಳೇದಾಯ್ತು, ಎಲ್ಲೋ ಕಾಣೆಯಾದ್ಲು ಬಿಡು, ಒಳ್ಳೇದಾಯ್ತು, ಅವಳು ಬರ್ದೇ ಇರಲಿ ಅಂತ ಇಡೀ ಶಾಪವನ್ನ ಕೂಡ ಹಾಕ್ತಾರೆ. ಮಗಳು ರಾಣಿ ಇದೆಲ್ಲವನ್ನ ನೋಡ್ತಿದ್ದಾಳೆ, ಸಂಕಟ ಪಡ್ತಿದ್ದಾಳೆ, ಬಟ್ ಏನನ್ನು ಕೂಡ ಮಾತಾಡ್ತಿಲ್ಲ. ಬಟ್ ಕರೆಕ್ಟಾಗಿ ಒಂದು ಮಾತು ಹೇಳ್ತಾಳೆ ರಾಣಿ ಅತ್ತೆಗೆ. ಅತ್ತೆ, ಮಾಮ ಹೋಗಿರೋದು ಜೈಲಿಗಲ್ಲ, ಮಾಮ ಹೋಗಿರೋದು ಅಮ್ಮನ ಪರವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ, ಅಮ್ಮನನ್ನು ಹುಡುಕ್ಸ್ಲಿಕ್ಕೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಸರಳವರು ಸಿಟ್ಟ ಹಾಕ್ತಾರೆ. ಜೊತೆಗೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಸತ್ಯವರು ಹೋಗಿದ್ದೆ, ಲೋಕಲ್ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ತಂಗಿ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದು, ಆಕೆ ಈಗ ಕಾಣಿಸ್ತಿಲ್ಲ ಅಂತ. ಆಗ ಇನ್ಸ್ಪೆಕ್ಟರ್ ಹೇಳೋದು, ಏನ್ರಿ ಪೆರೋಲ್ ಮೇಲೆ ಆಚೆ ಬಂದು ಕಾಣಿಸ್ತಿಲ್ಲ ಅಂದರೆ ಏನು ಅಂತ ಗೊತ್ತಿದೆಯಾ? ಅವರೇ ಓಡ್ ಹೋಗಿದ್ದಾರೆ ಅಂತ, ಕೇಸ್ ಎಷ್ಟು ಕ್ರಿಟಿಕಲ್ ಆಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಹೇಳಿದಾಗ, ಅಯ್ಯೋ ಇಲ್ಲ ಸರ್, ನನ್ನ ತಂಗಿ ನಿಜವಾಗ್ಲೂ ಕಾಣೆ ಆಗಿದ್ದಾಳೆ, ಯಾರೋ ಕರ್ಕೊಂಡು ಹೋಗಿದ್ದಾರೆ, ಡಿಪಾರ್ಟ್ಮೆಂಟ್ ಅನ್ನೋ ಹೆಸರಲ್ಲಿ ಬಂದು ಅವಳು ಜೈಲಿಗೆ ಹೋಗ್ತಿದ್ದೀನಿ ಅಂತ ಇನ್ಯಾರ್ದೋ ಜೊತೆ ಹೋಗ್ಬಿಟ್ಟಿದ್ದಾಳೆ ಸರ್, ನಿಜವಾಗ್ಲೂ ನಮ್ದೇನು ತಪ್ಪಿಲ್ಲ, ಆಕೆ ಎಲ್ಲೂ ಹೋಗಿಲ್ಲ, ಡಿಪಾರ್ಟ್ಮೆಂಟ್ ಅಂತ ಹೇಳಿ ಬಂದು ಕರ್ಕೊಂಡು ಹೋಗಿರೋದು, ನನ್ನ ತಂಗಿ ಅಪಾಯದಲ್ಲಿದ್ದಾಳೆ, ನಿಜವಾಗ್ಲೂ ನಾನು ಹೇಳ್ತಿರೋದು ಸತ್ಯ ಅಂತ ಸತ್ಯ ಅವ್ರು ಹೇಳಿದಾಗ ಅಲ್ಲಿ ಕ್ರಾಸ್ ಎಕ್ಸಾಮಿನ್ ಮಾಡಿರ್ತಾರೆ ಆಲ್ರೆಡಿ ಇನ್ಸ್ಪೆಕ್ಟರ್ ಮನೆಯವರು ಎಲ್ಲರನ್ನ ಕೂಡ. ಹಾಗಾಗಿ ಅವರ ಕಾನ್ಸ್ಟೇಬಲ್ ಬರೀ ಕೇಳ್ತಾರೆ, ಇವರು ಹೇಳ್ತಿರೋದು ನಿಜನಾ, ಇವರ ಹೇಳಿಕೆಗೂ ಮನೆಯವರ ಹೇಳಿಕೆಗೂ ಮ್ಯಾಚ್ ಆಗತ್ತಾ ಅಂತ. ಕಾನ್ಸ್ಟೇಬಲ್ ಕೂಡ ಹೌದು ಸರ್, ಇವ್ರ ಮನೆಯವರು ಕೂಡ ಸೇಮ್ ಟು ಸೇಮ್ ಇದನ್ನೇ ಹೇಳ್ತಿದ್ದಾರೆ, ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂದಾಗ, ಸರಿ ಆಯಿತು ಇವರ ಕಂಪ್ಲೇಂಟನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಇಲ್ಲಿ ನನಗೆ ಬಾಲಚಂದ್ರನ ಮೇಲೆ ಅನುಮಾನ ಇದೆ, ಅವಳ ಗಂಡ ಅವನೇ ಇದನ್ನು ಮಾಡಿರೋ ಚಾನ್ಸಸ್ ಇದೆ ಅಂತ ಹೇಳಿ ಸತ್ಯವರು ಬಾಲನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಬಾಲ ನಿಜಕ್ಕೂ ಕೂಡ ಅಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲ್ಕೊಂಡಿದ್ದಾರೆ. ಇಷ್ಟೊತ್ತಿಗೆ ಆಲ್ರೆಡಿ ವರದ ಬಾಲನ ಕಥೆಯನ್ನೇ ಮುಗಿಸ್ಬಿಡ್ತಾ ಇದ್ರು. ಅಲ್ಲಿ ವರದನ ತಂಗಿ ಬರದೇ ಇದ್ದಿದ್ರೆ, ವರದನ ತಂಗಿ ಬಂದಿದ್ದರಿಂದಾಗಿ ಬಾಲನ ಜೀವ ಉಳ್ಕೊಂಡಿದೆ. ಈಗ ವರದನ ತಂಗಿ ಬಾಲನನ್ನು ಕರ್ಕೊಂಡು ಬಂದು ಮಲಗಿಸಿ ಟ್ರೀಟ್ಮೆಂಟನ್ನು ಕೊಡಿಸಿದ್ದಾರೆ. ಇದರ ನಡುವೆ ಬಾಲಾಗೆ ಎಚ್ಚರ ಆಗತ್ತೆ. ಎಚ್ಚರ ಆಗ್ತಿದ್ದಾಗಿ ವರದನ ತಂಗಿಯನ್ನು ನೋಡಿದೆ, ನೀನಿಲ್ಲಿ ಅಂತ ಹೇಳಿದಾಗ, ನೀನು ಆರಾಮಾಗಿದೆಯಾ ಅಂತ ಹೇಳ್ತಾರೆ. ನಿನ್ನ ಅಟ್ಯಾಕ್ ಮಾಡಿಸಿದ್ದು ಯಾರು ಅಂತ ಕೇಳಿದಾಗ, ನನಗೂ ಗೊತ್ತಿಲ್ಲ, ಯಾರೋ ನನಗಾಗದೆ ಶತ್ರುಗಳು ನನ್ನ ಅಟ್ಯಾಕ್ ಮಾಡಿಸಿರ್ಬೇಕು ಅಂತಾರೆ. ಬಟ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ವರದಾನೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿರೋದು ಅಂತ.
ಆಗ ಇಲ್ಲಿ ನೀನೇ ಯಾವಾಗಲೂ ಬಂದು ನನ್ನ ಪ್ರತಿ ಸಮಯದಲ್ಲೂ ಬಂದು ಕಾಪಾಡ್ತೀಯ, ಥ್ಯಾಂಕ್ಸ್ ಅಂತ ಕೂಡ ಹೇಳ್ತಾರೆ ಬಾಲ. ಥ್ಯಾಂಕ್ಸ್ ಅನ್ನೋದು ಯಾರ್ದು ಕೂಡ ಫ್ರೆಂಡ್ಸ್ಗಳ ನಡುವೆ ಬರಬಾರ್ದು ಅನ್ನೋದನ್ನು ಆಲ್ರೆಡಿ ನಾವು ಮಾತಾಡ್ಕೊಂಡಿದ್ದೀವಲ್ವ ಬಾಲ ಅಂತ ಹೇಳ್ತಾರೆ ಆ ಹುಡುಗಿ. ಬಿಕಾಸ್ ಆ ಹುಡುಗಿ ಬಾಲನನ್ನು ತುಂಬ ಇಷ್ಟಪಡ್ತಾಳೆ, ಅದೇ ಕಾರಣಕ್ಕೋಸ್ಕರ ಬಾಲನನ್ನು ಕಾಪಾಡಿದ್ದು ಕೂಡ. ಆದರೆ ಅಲ್ಲಿ ಬಾಲಂಗೆ ಕಾವೇರಿ ನೆನಪಾಗ್ಬಿಡತ್ತೆ. ಇವತ್ತು ಕಾವೇರಿ ಜೈಲಿಗೆ ಹೋಗ್ತಿರೋದು, ಇವತ್ತು ನಾನು ಅವಳನ್ನ ಹೋಗಿ ಕೊನೆ ಬಾರಿ ನೋಡಬೇಕಿತ್ತು, ಕೊನೆ ಬಾರಿ ಅವಳ ಹತ್ರ ಕ್ಷಮೆ ಕೇಳಬೇಕಿತ್ತು, ಎಂಥ ಎಡವಟ್ಟಾಗೋಯ್ತು ಅಂತ ಹೇಳಿ ತಕ್ಷಣ ಅಲ್ಲಿಂದ ಹೊರಡೋದಕ್ಕೆ ಮುಂದಾದಾಗ ಎಲ್ಲಿಗೆ ಹೋಗ್ತಿದ್ಯಾ, ನಿನಗೆ ಇನ್ನೂ ಕೂಡ ರೆಸ್ಟ್ ಬೇಕು ಇರು ಅಂದಾಗ, ಇಲ್ಲ ಕಾವೇರಿ ಇವತ್ತು ಜೈಲಿಗೆ ವಾಪಸ್ ಹೋಗ್ತಿದ್ದಾಳೆ, ನಾನು ಹೋಗಲೇಬೇಕು ಅಂದಾಗ ಇನ್ನೂ ಕೂಡ ನೀನು ಅವಳ ಪ್ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಆಕೆ ಕೇಳಿದಾಗ ಇಲ್ಲಿ ಬಾಲ ಏನನ್ನ ಕೂಡ ಮಾತನಾಡೋದಿಲ್ಲ. ಇದು ಎಲ್ಲದರ ನಡುವೆ ಅತ್ತ ಕಡೆ ಬಾಲ ಹೊರಗಡೆ ಮನೆಯಿಂದ ಹೊರಗಡೆ ಬರಬೇಕಾಗಿದೆ. ಬಿಕಾಸ್ ಅಲ್ಲಿಗೆ ಪೊಲೀಸ್ ಅವರು ಸತ್ಯನ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ. ಸತ್ಯ ಮತ್ತು ಪೊಲೀಸ್ ಅವ್ರನ್ನ ನೋಡಿದ್ರೆ ಬಾಲ ಶಾಕ್ ಆಗ್ತಾರೆ, ಏನಿದು ಇವರಿಬ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ. ಆಗ ಇವನೇ ಸರ್ ಬಾಲ, ಇವನೇ ನನ್ನ ತಂಗಿಯನ್ನ ಕಿಡ್ನಾಪ್ ಮಾಡಿಸಿರೋದು, ಜೈಲಿಗೆ ಕರ್ಕೊಂಡು ಹೋಗುವ ಹೆಸರಲ್ಲಿ ಯಾವುದೋ ಪೊಲೀಸ್ ಅವರನ್ನು ಕರೆಸಿ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಸತ್ಯವರು ಹೇಳಿದಾಗ ನಿಜಕ್ಕೂ ಬಾಲ ಕುಸಿದು ಹೋಗ್ತಾರೆ. ಅವರು ಶಾಕ್ ಆಗ್ತಾರೆ. ಏನು ಹೇಳ್ತಿದ್ಯಾ ಸತ್ಯ, ಕಾವೇರಿಯನ್ನು ಯಾರು ಕರ್ಕೊಂಡು ಹೋದ್ರು, ಜೈಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಯಾರೋ ಕರ್ಕೊಂಡು ಹೋದ್ರ ಅಂದಾಗ ನಾಟಕ ಮಾಡ್ತಿದ್ಯಾ ಅಂತ ಹೇಳಿ ಪೊಲೀಸ್ ಅವರು ಸತ್ಯ ಇಬ್ರು ಕೂಡ ಕೇಳ್ತಾರೆ. ಬಟ್ ಬಾಲ ಖಂಡಿತವಾಗ್ಲೂ ನಾನು ನಿಜ ಹೇಳ್ತಿದ್ದೀನಿ ಅಂತಾನೆ ಹೇಳ್ತಿದ್ದಾರೆ. ಎಲ್ಲಾಯ್ತು ಇದೆಲ್ಲ ಬಿಟ್ಟು ಕಾವೇರಿಯನ್ನು ಕಿಡ್ನಾಪ್ ಮಾಡಿಸೋ ಸಮಯದಲ್ಲಾಯ್ತಾ ಅಂತ ಹೇಳಿ ಇಂದು ಮುಂದೆ ಏನೂ ಕೇಳದ ಇನ್ಸ್ಪೆಕ್ಟರ್ ಬಾಲನನ್ನು ಎಳ್ಕೊಂಡು ಜೈಲಿಗೆ ಕರ್ಕೊಂಡು ಬಂದು ಕೂಡ ಹಾಕಿದ್ದಾರೆ. ಇದರ ನಡುವೆ ಬಾಲ ನಿಜವಾಗ್ಲೂ ನಾನು ಮಾಡಿಲ್ಲ, ಕಾವೇರಿಗೆ ಏನಾಯಿತು ಅನ್ನೋದನ್ನು ಮೊದಲು ನೋಡು, ನಾನು ಯಾಕೆ ಕಾವೇರಿನ ಕಿಡ್ನಾಪ್ ಮಾಡಲಿ, ನಾನು ಬದಲಾಗಿದ್ದೀನಿ, ಸುಮ್ಮನೆ ವಿನಾಕಾರಣ ನನ್ನ ಮೇಲೆ ಕೂಬೆ ಕೂರಿಸ್ಕೊಂಡು ಕಾವೇರಿಯನ್ನು ಹುಡ್ಕೋದನ್ನು ಬಿಡಬೇಡಿ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಚಂದು ಮತ್ತು ರಾಣಿ ಇಬ್ರಿಗೂ ಕೂಡ ಅಮ್ಮನನ್ನು ಹುಡುಕ್ಬೇಕು ಅನ್ಸುತ್ತೆ. ಹೊರಗಡೆ ಬಂದು ಹುಡುಕ್ತಾ ಫೈನಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅವರು ಕೂಡ. ಅತ್ತ ಕಡೆ ಬಾಲ ಅಲ್ಲೇ ಜೈಲು ಒಳಗಡೆ ಕಂಬಿಯಿಂದ ನಿಂತಿದ್ದಾರೆ. ಸತ್ಯ ಮುಂದೆ ಮಾತಾಡ್ತಿದ್ದಾರೆ. ಅದೇ ಟೈಮ್ಗೆ ರಾಣಿ ಎಂಟ್ರಿ ಕೊಡ್ತಾಳೆ. ನೀನೇ ಮಾಡಿಸಿರೋದು ಅಂತ ಸತ್ಯ ಹೇಳ್ತಿದ್ದ ಮಾತನ್ನು ಕೇಳಿಸ್ಕೊಂಡಿದ್ದೆ ರಾಣಿ ಅಲ್ಲಿಗೆ ಬಂದು ಕಾಲಿಟ್ಕೊಂಡು ಬಿಡ್ತಾಳೆ ಬಾಲದನ್ನು. ಬಟ್ ಬಾಲ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದಾರೆ, ತನ್ನ ಮಗಳು ಮುಂದೆ ತಾನು ಕಾಣಿಸ್ಕೋಬಾರ್ದು ಅಂತ ಹೇಳಿ. ಹಾಗಾಗಿ ಆ ಕಡೆ ತಿರ್ಗಿರ್ತಕ್ಕಂಥ ವ್ಯಕ್ತಿಯ ಕಾಲನ್ನು ಇಟ್ಕೊಂಡು ರಾಣಿ, ಅಂಕಲ್ ದಯವಿಟ್ಟು ನನ್ನ ಅಮ್ಮನ್ನ ಬಿಟ್ಟುಬಿಡಿ, ನನ್ನ ಅಮ್ಮಂಗೆ ಏನು ಮಾಡಬೇಡಿ ಅಂತ ಕಣ್ಣೀರು ಹಾಕಿ ಕೇಳ್ಕೊತಿದ್ದಾಳೆ. ಇಲ್ಲಿ ಬಾಲಂಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ. ಇದು ಎಲ್ಲದರ ನಡುವೆ ಕಾವೇರಿಯನ್ನು ಯಾವುದೋ ಒಂದು ಕತ್ತಲು ಕೋಣೆಗೆ ತಂದು ಕೂರಿಸಿದ್ದಾರೆ. ಅಲ್ಲಿಗೆ ಯಾರೋ ಒಬ್ಬರು ಊಟ ತಗೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಡ್ತಾರೆ. ಯಾರು ನೀವು, ದಯವಿಟ್ಟು ಅಣ್ಣ ನನ್ನನ್ನು ಬಿಟ್ಟುಬಿಡಿ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅಂತ ರಾಣಿ. ಸೊ ರಾಣಿ ಅಮ್ಮ ಕಾವೇರಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ಬಟ್ ಅದಕ್ಕೆ ಚಾನ್ಸ್ ಕೂಡ ಕೊಡ್ತಿಲ್ಲ. ಹಾಗಿದ್ರೆ ಇದನ್ನೆಲ್ಲವನ್ನ ಕೂಡ ಮಾಡಿರೋದು ವರದಾನ ಅನ್ಕೊಂಡ್ರೆ ಖಂಡಿತ ಇಲ್ಲ. ವರದ ಅವರು ಈ ಕೆಲಸವನ್ನ ಮಾಡೇ ಇಲ್ಲ. ಈ ಕೆಲಸವನ್ನ ಮಾಡಿರೋದು ವರದನ ತಂಗಿ. ಬಾಲನನ್ನ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ, ಇಲ್ಲಿ ಕಾವೇರಿ ಕಥೆಯನ್ನ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ವರದನ ತಂಗಿ ಕಾವೇರಿಯನ್ನ ಕಿಡ್ನಾಪ್ ಮಾಡಿಸಿರೋದು. ಹಾಗಿದ್ರೆ ಮುಂದೇನೆ ಆಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.